ಹಾಯ್ ನಮಸ್ಕಾರ. ನಾವಿವತ್ತು 7 ಎಕರೆ ಕಾಫಿ ಎಸ್ಟೇಟ್ನ ನೋಡೋಕೆ ಹೋಗ್ತಾ ಇದ್ದೀವಿ. ಇದು ಬಂದು ಟಾರ್ ರೋಡು ನಿಮಗೆ ನ್ಯಾಷನಲ್ ಹೈವೇಯಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ ಪ್ರಾಪರ್ಟಿಗೆ. ಸೊ ಈ ಥರ ರೋಡ್ ಸಿಗುತ್ತೆ. 1 ಕಿಲೋಮೀಟ್ರು ನಿಮಗೆ ಮಡ್ ರೋಡ್ ಅಪ್ರೋಚ್ ಸಿಗುತ್ತೆ, ಅದು ಕೂಡ ಚೆನ್ನಾಗಿದೆ. ಮಾತ್ರ ಎಸ್ಟೇಟ್ ಅಂತೂ ವೆರಿ ವೆಲ್ ಮೇಂಟೈನ್ಡ್ ಎಸ್ಟೇಟ್ ಇದು. ಈ ಥರ ಮಡ್ ರೋಡ್ ಅಪ್ರೋಚ್ ಇದೆ. ಆ್ಯಂಡ್ ಇದು ಪ್ರಾಪರ್ಟಿ ಒಳಗಡೆ ನಾನು ಮಾಡಿರೋ ವೀಡಿಯೋ. ಆ್ಯಂಡ್ ಹೇಳ್ದಂಗೆ ವೆಲ್ ಮೇಂಟೈನ್ಡ್ ಎಸ್ಟೇಟ್ ಇದು. ಕ್ರಾಪ್ ಅಂತೂ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಈ ವರ್ಷದ ಆ್ಯನ್ಯುವಲ್ ಇನ್ಕಮ್ ನೋಡಿದ್ರೆ ಅರೌಂಡ್ ಒಂದು 20 to 25 ಲ್ಯಾಕ್ಸ್ ತನಕ ಇನ್ಕಮ್ ಇದೆ. ಇವಾಗಿನ ರೇಟ್ ನಾವು ಕ್ಯಾಲ್ಕುಲೇಟ್ ಮಾಡಿದರೆ ತುಂಬ ಕ್ರಾಪ್ ಚೆನ್ನಾಗಿದೆ. ಒಂದೊಂದು ಗಿಡದಲ್ಲೇ 2 ಗಿಡದಿಂದ ಒಂದು 50 kg ಬ್ಯಾಗ್ಸ್ ಆಗ್ಬೋದು ಅಂದ್ಕೊಳ್ತೀನಿ, ಡ್ರೈ ಆಗಿ. ಅಷ್ಟು ಕ್ರಾಪ್ ಕಾಫಿ ಇದೆ. ಆ್ಯಂಡ್ ಪೆಪ್ಪರು ಕೂಡ ತುಂಬ ಚೆನ್ನಾಗಿದೆ. ಮುಂದೆ ಹೋಗ್ತಾ ವೀಡಿಯೋದಲ್ಲಿ ನೋಡ್ತೀರಾ. ಆ್ಯಂಡ್ ವ್ಯೂ ಕೂಡ ಚೆನ್ನಾಗಿದೆ. ಇದಕ್ಕೆ ಒಂದು ಸ್ಟ್ರೀಮ್ ವಾಟ್ರು ಅಂದರೆ ಫ್ಲೋಯಿಂಗ್ ವಾಟ್ರು ಕೂಡ ಅದು ಇದೆ. ನೀರು ಹರಿತಾ ಇರುತ್ತೆ, ಅದು ಜೋರಾಗಿ ನೀರು ಹರಿತಾ ಇರುತ್ತೆ, ಅದು ವೀಡಿಯೋದಲ್ಲಿ ನೋಡ್ತೀರಾ. ಆ್ಯಂಡ್ ಒಂದು ಬೋರ್ವೆಲ್ ಇದೆ. ಬೋರ್ವೆಲ್ಲು ನಿಮಗೆ 7.5 ಎಕರೆ ಮೇಂಟೈನ್ ಮಾಡೋಷ್ಟು ಸಫಿಷಿಯೆಂಟ್ ವಾಟರ್ ಇದೆ. ಸೊ ವಾಟರ್ ಕೂಡ ಚೆನ್ನಾಗಿದೆ. ಪೆಪ್ಪರ್ ಈ ಥರ ಫುಲ್ ಎಸ್ಟೇಟ್ ಫುಲ್ ಇದೆ. ಸೊ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ ಪೆಪ್ಪರು. ಒಂದು 2 ಟನ್ ತನಕ ಪೆಪ್ಪರ್ ಆಗುತ್ತೆ. ಅಲ್ಲಿಗೆ 2000 kgs ತನಕ ಪೆಪ್ಪರ್ ಆಗುತ್ತೆ. ಸೊ ಕಾಫಿನೂ ಅರೌಂಡ್ ಸಿಗುತ್ತೆ ನಿಮ್ಗೆ. ಅರೌಂಡ್ ಈ ಕ್ರಾಪ್ ನೋಡಿದ್ರೆ ಒಂದು 250-300 ಬ್ಯಾಗ್ಸ್ ತನಕ ಆಗ್ಬೋದು. ಮಧ್ಯ ಮತ್ತು ಅರೆಕಾನು ಹಾಕಿದ್ದಾರೆ. ಸ್ವಲ್ಪ ಕೆಳಗಡೆಗೆ ಒಂದು ಜಾಗ ಇದೆ, ಒಂದು ಅರ್ಧ ಎಕರೆಷ್ಟು. ಅದು ವ್ಯೂ ಚೆನ್ನಾಗಿದೆ. ಅಲ್ಲಿಗೂ ಅರೆಕಾ ಎಲ್ಲ ಹಾಕಿದ್ದಾರೆ. ಆ್ಯಂಡ್ ಪ್ರಾಪರ್ಟಿ ಫುಲ್ ನಿಮಗೆ ಡೆಡ್ಲೈನ್ ಮಾಡಿದ್ದಾರೆ, ಪೈಪ್ಲೈನ್ಸ್ ಮಾಡಿದ್ದಾರೆ. ಸೊ ನೀವು ನೀರು ತೊಗೊಬೋದು ಮಧ್ಯ ಎಲ್ಲಿ ಬೇಕಾದರೂ. ಮತ್ತು ಒಂದು ಟ್ಯಾಂಕ್ ಕೂಡ ಮಾಡಿದ್ದಾರೆ. ಆ ಟ್ಯಾಂಕ್ ಹೆಚ್ಚು ಕಡಿಮೆ ಒಂದು 6,000-7,000 ಲೀಟರ್ ನೀರು ಹಿಡಿಯೋಷ್ಟು ಕೆಪಾಸಿಟಿ ಇದೆ. ಅದು ವಿಡಿಯೋದಲ್ಲಿದೆ. ಜಾಗ ಅಂತೂ ತುಂಬ ಚೆನ್ನಾಗಿದೆ. ಒಂದೇ ಲೆವೆಲ್ ಇದೆ. ಮತ್ತು ಎಲೆಕ್ಟ್ರಿಕ್ ಫೆನ್ಸ್ ಆಗಿದೆ. ನಿಮಗೆ ಎಲೆಕ್ಟ್ರಿಸಿಟಿ ಇದೆ, ಮೊಬೈಲ್ ನೆಟ್ವರ್ಕ್ ಇದೆ. ಮತ್ತು ಸಕಲೇಶ್ಪುರ್ ಜಸ್ಟ್ ನಿಮಗೊಂದು 7-8 ಕಿಲೋಮೀಟರ್ಸ್ ಆಗ್ಬೋದು ಒಳಗಡೆಯಿಂದ ಹೋದ್ರೆ ಅಷ್ಟೇ. ಮತ್ತು ನ್ಯಾಷನಲ್ ಹೈವೇನೂ ಅಷ್ಟೇ. ನಿಮಗೊಂದು 5 ಕಿಲೋಮೀಟರ್ 6 ಕಿಲೋಮೀಟರ್ಸ್ ಎಲ್ಲ ನ್ಯಾಷನಲ್ ಹೈವೇ ಸಿಗುತ್ತೆ. ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿದೆ. ಇವಾಗ ನೋಡ್ತಿದ್ದೀರಲ್ವ, ಇದನ್ನೇ ನಿಮಗೆ ವ್ಯೂ ಇದೆ. ಆ ಪ್ರಾಪರ್ಟಿ ಪಕ್ಕದಲ್ಲೇ ಒಂದು ಬ್ಯೂಟಿಫುಲ್ ವ್ಯೂ ಇದೆ. ಸೊ ನಾವು ಹೇಳ್ದಂಗೆ ಇದೇನೇ ಅರೇಕಾ. ಸ್ವಲ್ಪ ಅರೇಕಾ ಹಾಕಿದ್ದಾರೆ. ಇಲ್ಲಿಗೂ ಕಾಫಿನೂ ಕೂಡ ಹಾಕಿದ್ದಾರೆ. ಹಾಗೆ ನೋಡಿ, ಇಲ್ಲಿ ಫ್ಲೋಯಿಂಗ್ ವಾಟರ್ ಯಾವಾಗಲೂ ಫೋರ್ಸಾಗೆ ನೀರು ಹೋಗ್ತಾ ಇರುತ್ತೆ. ಈ ನೀರು ಕೂಡ ಯೂಸ್ ಮಾಡ್ಕೊಬೋದು. ಯಾಕೆಂದರೆ ಬೋರ್ವೆಲ್ ನೀರೇ ಚೆನ್ನಾಗಿರೋದ್ರಿಂದ ಅವರು ಈ ನೀರನ್ನ ಯೂಸ್ ಮಾಡ್ಕೊಳ್ಳಲ್ಲ. ಏನಾದರೂ ಪ್ರಾಪರ್ಟಿಗೆ ನಿಮಗೆ ಪಾಂಡ್ ಬೇಕು ಅಂತ ಅಂದರೆ ನೀವು ಇಲ್ಲೇ ಕೆಳಗಡೆಗೆ ಸ್ವಲ್ಪ ಗಿಡ ತೆಗೆದು ಪಾಂಡ್ ಮಾಡ್ಕೊಬೋದು. ಕೇಳ್ತೀರಲ್ವ, ಯಾಕೆಂದರೆ ಪ್ರಾಪರ್ಟಿ ಒಳಗೆ ಒಂದು ಪಾಂಡ್ ಇದ್ದರೆ ಚೆನ್ನಾಗಿರುತ್ತೆ ಅನ್ನೋರು ಅದನ್ನ ಮಾಡ್ಕೊಬೋದು. ನೀರಾವರಿ ಜಾಗನೇ. ಸೊ ಒಳ್ಳೆ ಏರಿಯಾ. ಮಲ್ನಾಡ್ ಝೋನ್ ಬರುತ್ತೆ ಪ್ರಾಪರ್ಟಿ. ಸಕಲೇಶ್ಪುರ್ಗೂ ತುಂಬ ನಿಯರ್ ಇದೆ. ಸೊ ಇನ್ಕಮ್ಮು ಚೆನ್ನಾಗಿದೆ. ಯಾರಾದರೂ ಒಳ್ಳೆ ಇನ್ಕಮ್ ಬರಬೇಕು, ಸೆಟಲ್ ಆಗಬೇಕಿಲ್ಲ ಅನ್ನೋರ್ಗು ಚೆನ್ನಾಗಿದೆ. ಒಳ್ಳೆ ಪ್ರಾಪರ್ಟಿ. ವಿಲೇಜು ನಿಯರ್ ಇದೆ, ತುಂಬ ಏನು ದೂರ ಇಲ್ಲ. ಒಂದು 200 ಮೀಟರ್ಸ್, ಒಂದು 100 ಮೀಟರ್ಸ್ ಆಗೆಲ್ಲ ಮನೆಗಳು ಸಿಕ್ಬಿಡುತ್ತೆ ನಿಮಗೆ. ಇಂಟೀರಿಯರ್ ಪ್ಲೇಸ್ ಎಲ್ಲ ಏನಲ್ಲ. ನಾನು ಹೇಳ್ದಂಗೆ ಇದೆ ಟ್ಯಾಂಕ್ ಅದು. ಯಾಕೆಂದರೆ ಇಲ್ಲಿ ಸ್ಪ್ರೇ ಮಾಡೋದಕ್ಕೆ ಪೆಪ್ಪರ್ಗೆಲ್ಲ ನೀರು ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಈ ಟ್ಯಾಂಕಿಗೆ ಡಂಪ್ ಮಾಡ್ಕೊಳ್ತಾರೆ. ಸೊ ಅದರಿಂದ ನೀರು ತೊಗೊಳ್ತಾರೆ. ಡೈರೆಕ್ಟ್ ಬೋರ್ವೆಲ್ಲಿಂದ ತೊಗೊಳ್ಳೋ ಬದಲು ಟ್ಯಾಂಕಿಗೆ ಡಂಪ್ ಮಾಡ್ಕೊಂಡು ಬೇಕಾದಾಗ ತೊಗೊಳ್ತಾರೆ, ಬ್ಯಾರಲ್ಸ್ ಎಲ್ಲ ಫಿಲ್ ಮಾಡ್ಕೊಳ್ಳೋಕ್ಕೆ. ಸೊ ಎಸ್ಟೇಟ್ ಫುಲ್ ನಿಮಗೆ ಪೆಪ್ಪರ್ ಇದೆ. ಪೆಪ್ಪರ್ ಅಂತೂ ತುಂಬ ಚೆನ್ನಾಗಿದೆ. ಎರಡರಲ್ಲೂ ಒಳ್ಳೆ ಇನ್ಕಮ್ ಇರೋದ್ರೆ ಅರೌಂಡ್ ನನಗೆ ಕ್ಯಾಲ್ಕುಲೇಟ್ ಮಾಡಿರೋ ಥರ ಒಂದು 20 to 25 ಲ್ಯಾಕ್ಸ್ ಬಂದೇ ಬರುತ್ತೆ. ಖರ್ಚೆಲ್ಲ ಕಳೆದ್ರೂ ನೀವು ಒಂದು ಅರೌಂಡ್ 20 ಲ್ಯಾಕ್ಸ್ ತನಕ ಉಳಿಸ್ಬೋದು. ಇಲ್ಲ ಇನ್ನೂ ಕಮ್ಮಿ ಅಂದ್ರೂ ಒಂದು 18 ಲ್ಯಾಕ್ಸ್ ತನಕ ಉಳಿಸ್ಬೋದು. ಸೊ ಪ್ರಾಪರ್ಟಿ ಅಂತೂ ತುಂಬ ಚೆನ್ನಾಗಿದೆ. ಲೆವೆಲ್ ಏರಿಯಾ ಬರುತ್ತೆ. ಸೊ ನೋಡಿ, ನೀವೇ ನೋಡ್ತೀರಾ, ಪೆಪ್ಪರ್ ಇದೆ ಮಾತ್ರ. ಎಲ್ಲದರಲ್ಲೂ ಪೆಪ್ಪರ್ ತುಂಬ ಚೆನ್ನಾಗಿ ಬಿಟ್ಟಿದೆ. ಸೊ ಓನರ್ ಬಂದು ಆಸ್ಕಿಂಗ್ ಪ್ರೈಸ್ ಈ ಪ್ರಾಪರ್ಟಿಗೆ ಹೇಳ್ತಿರೋದು 42 ಲ್ಯಾಕ್ಸ್ ಪರ್ ಎಕರು, ನೆಗೋಷಿಯಬಲ್. ಕೂತ್ಕೊಂಡು ಮಾತಾಡ್ಬೋದು. ಒಳ್ಳೆ ಓಕೆ, ಈ ಪ್ರೈಸ್ಗೆ ತೊಗೊಬೋದು. ಅವ್ರು ಹೇಳ್ತಿರೋದು ವಿತ್ ಕ್ರಾಪ್, ನಾನು ಮಾತಾಡ್ತಿರೋದು. ಸೊ ಬೇಗ ಎಲ್ಲ ರಿಜಿಸ್ಟರ್ ಮಾಡ್ಕೊಳ್ತೀನಿ ಅಂದರೆ ವಿತ್ ಕ್ರಾಪೇ ಸಿಕ್ಬಿಡುತ್ತೆ. ಈಗಲೂ ಅವರು ವಿತ್ ಕ್ರಾಪೇ ಹೇಳ್ತಾ ಇದ್ದಾರೆ. ವಿತ್ ಕ್ರಾಪ್ ನಿಮ್ಗೆ ಅರೌಂಡ್ 42 ಲ್ಯಾಕ್ಸ್ ಪರ್ ಎಕರ್ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ, ಕಮ್ಮಿಗೆ ಆಗುತ್ತೆ. ಕೂತ್ಕೊಂಡು ಮಾತಾಡಬೇಕಾಗತ್ತೆ.
ಆ್ಯಂಡ್ ಈ ಪ್ರಾಪರ್ಟಿದು ಫೋಟೋಸ್ ಕೂಡ ಇದೆ, ಮುಂದೆ ನೋಡಿ ಲಾಸ್ಟ್ ಎಂಡಲ್ಲಿ ಫೋಟೋಸ್ ಕೂಡ ಹಾಕಿದ್ದೀನಿ, ಹೊರಗಡೆದು ಪ್ರಾಪರ್ಟಿಯಿಂದ ಆಚೆ ವೀಡಿಯೋ ಮತ್ತು ಫೋಟೋಸ್ ಎಲ್ಲ ಹಾಕಿದ್ದೀನಿ. ಸೊ ನಿಮಗೆ ಬ್ಯಾಂಗ್ಳೂರಿಂದ ಒಂದು ಅರೌಂಡ್ 210 220 ಕಿಲೋಮೀಟರ್ಸ್ ಆಗುತ್ತೆ ಈ ಪ್ರಾಪರ್ಟಿಗೆ. ನ್ಯಾಷನಲ್ ಹೈವೇಗೆ ನಿಯರ್ ಇರೋದ್ರಿಂದ ಯಾವಾಗ ಕೂಡ ಬಂದು ಹೋಗ್ಬೋದು. ಇಂಟೀರಿಯರ್ ಜಾಗ ಏನಲ್ಲ, ಪಕ್ಕ ಇದೆಲ್ಲ ಒಳ್ಳೆ ಇನ್ಕಮ್ ಬರ್ತಿರೋಂಥ ಪ್ರಾಪರ್ಟಿನೇ. ಜಸ್ಟ್ ಒಂದು ಫಾರ್ಮ್ ಹೌಸ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಇನ್ನೆಲ್ಲ ರೆಡಿ ಇದೆ. ಸೊ ಇದಕ್ಕೇನು ಹೊಸ್ದಾಗಿ ಏನು ಇನ್ವೆಸ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಸೋಲಾರ್ ಫೆನ್ಸ್ ಕೂಡ ಇದೆ ಸುತ್ತ. ಸೊ ತುಂಬ ಸೇಫ್ಟಿನೂ ಇದೆ. ಜಾಗ ಒಳ್ಳೆ ಜಾಗನೇ, ಮಣ್ಣು ಕೂಡ ಚೆನ್ನಾಗಿದೆ, ರೆಡ್ ಸಾಯಿಲ್ ಆ್ಯಕ್ಚುಲಿ ಇದು. ಸೊ ಫರ್ದರ್ ಡೀಟೇಲ್ಸ್ಗೆ ನನ್ನ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಮತ್ತು ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ರಾಪರ್ಟಿ ವೆಂಚರ್ಸ್ ಯೂಟ್ಯೂಬ್ ಚಾನಲ್ನ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಒಂದು ಒಳ್ಳೆ ಪ್ರಾಪರ್ಟಿ ಜೊತೆ ಮತ್ತೆ ಸಿಗೋಣ. ಅಲ್ಲಿ ತನಕ ಸ್ಟೇ ಟ್ಯೂನ್, ಬಾಯ್.